ಹಲೋ ವ್ಯೂವರ್ಸ್, ಹೇಗಿದ್ದೀರಾ? ನೀವೆಲ್ಲ ಫಾಟ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಫೈನಲಿ ಏನಂತಂದರೆ 3 ತಿಂಗಳಿಂದ ವೀಡಿಯೋ ಅಪ್ಲೋಡ್ ಮಾಡಿದೆ, ಮತ್ತೆ ವೀಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಬರ್ಡ್ ಸೆಲ್ ಮಾಡೋಕ್ಕೆ ವಾಪಸ್ ಬಂದಿದ್ದೀನಿ ನಾನು. ಏನಂತಂದರೆ ಬ್ರೋ, ಮತ್ತೆ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಏನಾರ ಕೆಲಸ ಬಂದ್ಬಿಟ್ಟು ಮತ್ತೆ ಆಫ್ಲೈನ್ ಹೋಗ್ಬಿಡ್ತೀನಿ. ಆ ಥರ ಆಯ್ತೈತೆ ಸುಮಾರು ಟೈಮಿಂದ. ಬಟ್ ಈ ಸಲ ಆ ಥರ ಆಗಲ್ಲ, ಆ ಥರ ಆಗೋಕ್ಕೆ ನಾನು ಬಿಡಲ್ಲ ಅಂತ ನಿಮಗೆ ಒಂದು ಗ್ಯಾರಂಟಿನೇ ಕೊಡ್ತೀನಿ ಗೈಸ್. ಏನಾದರೂ ಇನ್ಮೇಲಿಂದ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ನಾನು ಅಂತಂದರೆ ನನ್ನ ನಂಬರೇ ಹಾಕ್ಬಿಡ್ತೀನಿ ಬ್ರೋ. ನನ್ನ ನಂಬರ್ಗೆ ಫೋನ್ ಮಾಡಿ ಉಗಿರಿ ಬೇಕಾದ್ರೆ ನನಗೆ, ಆಯಿತಾ? ಇನ್ಮೇಲೆ ಇನ್ಮೇಲೆ ಕರೆಕ್ಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ. ವಾರದಲ್ಲಿ 3 ವೀಡಿಯೋಸ್ ಬರ್ತವೆ ಗೈಸ್. 2 ವೀಡಿಯೋ ಬಂದ್ಬಿಟ್ಟು ಇನ್ಫಾರ್ಮೇಷನ್ ವೀಡಿಯೋ ಆಗಿರುತ್ತೆ, ಬರ್ಡ್ಸ್ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀವಿ ಆ ವೀಡಿಯೋಸಲ್ಲಿ. ಮತ್ತು ಇನ್ನೊಂದು ವೀಡಿಯೋ ಏನಿರುತ್ತಲ್ಲ ಅದರಲ್ಲಿ ಬರ್ಡ್ಸ್ದು ಸೇಲ್ಸ್ ಆಗಿರುತ್ತೆ, ಅಂತಂದರೆ ಏನೇನು ಸ್ಟಾಕ್ ನಮ್ಮ ಹತ್ರ ಐತೆ, ಯಾವ್ದು ಟೇಮ್ ಬರ್ಡ್ಗಳು ನಮ್ಮ ಹತ್ರ ಇದೆ ಅಂತ ಪ್ರತಿಯೊಂದೂ ಆ ವಿಡಿಯೋಲಿ ತೋರಿಸ್ಕೊಡ್ತೀವಿ. ನಿಮಗೆ ಯಾವ್ದಾದ್ರು ಬರ್ಡ್ ಅದರಲ್ಲಿ ಇಷ್ಟ ಆದರೆ ನೀವು ನಮ್ಮನ್ನ ಕಾಲ್ ಮಾಡಿ ಅಥವಾ ವಾಟ್ಸ್ಯಾಪ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ ಮಾಡಿ ಬುಕ್ ಮಾಡ್ಕೊಂಡು ನಿಮ್ಮ ಮನೆಗೆ ಡೆಲಿವರಿ ಮಾಡಿಸ್ಕೋಬೋದು ಆ ಬರ್ಡ್ದು. ಸೊ ಈ ಥರ ಈಗ ಇನ್ಮೇಲೆ ಈ ಚಾನಲ್ ಮೇಲೆ ಸ್ಕೆಡ್ಯೂಲ್ ಆಗಿರುತ್ತೆ ವೀಡಿಯೋಗಳದ್ದು. ಸೊ ತುಂಬ ಏನಂತಂದರೆ ಸ್ಟಕ್ ಬೇರೆ ಆಯ್ತಾ ಇದ್ದೀನಿ, ಸುಮಾರು ಟೈಮಿಂದ ವೀಡಿಯೋ ಮಾಡಿಲ್ಲ. ಆ ಕಾರಣದಿಂದ ಯೂಟ್ಯೂಬರು ಮೆಸೇಜ್ ಕಳಿಸ್ಬಿಟ್ಟಿದ್ರು, ಶಿಷ್ಯ ವೀಡಿಯೋ ಅಪ್ಲೋಡ್ ಮಾಡು ಇಲ್ಲ ಮನೆಗೆ ಹೋಗು ಅಂತ. ಅದಕ್ಕೆ ನಾನು ರಿಪ್ಲೈ ಏನು ಕೊಟ್ಟೆ ಗೊತ್ತಾ ಬ್ರೋ? ಮನೇಲೇ ಇದ್ದೀನಿ ಅಷ್ಟೇ ರಿಪ್ಲೈ ಕೊಟ್ಟಿದ್ದು ಅಣ್ಣ. ಸೊ ಓಕೆ ಗೈಸ್, ಈಗ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಹತ್ರ ಬಂದ್ಬಿಟ್ಟು ಒಂದು ಪೇರ್ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಐತೆ, ಬ್ಲೂ ಎಲ್ಲೋ ಶೇಡೆಡ್ ಕೋನಿಯರು ಮತ್ತೆ ಒಂದು ಪರ್ಲಿ ಕೋನಿಯರ್ದು. ಸೊ ಇವೆರಡು ಸಹ ಏನಂತಂದ್ರೆ ಇನ್ನು 2 ಟೈಮ್ ಸಪೋರ್ಟ್ ಫೀಡಲ್ಲಿ ಐತೆ. ದಿನ ಏನಂತಂದ್ರೆ 2 ಸಲ ಫೀಡ್ ಮಾಡಿಸ್ತಾ ಇದ್ದೀನಿ, ಬೆಳಗ್ಗೆ ಮತ್ತೆ ಸಾಯಂಕಾಲ. ಇದೊಂದು ಜೊತೆ ಸಹ ಸೇಲ್ ಇದೆ ಅಂತಾನೆ ಹೇಳ್ಬೋದು. ಸೊ ನೀವು ಈ ಕಂಡೀಷನ್ ಅನ್ನು ತಗೊಳ್ಳಂಗಿದ್ರೆ ಇದೇ ತರ ನೀವು ಹ್ಯಾಂಡ್ ಫೀಡಿಂಗ್ ಅಲ್ಲೇ ತಗೋಬಹುದು, ಅಥವಾ ಇವಾಗ ಬುಕ್ ಮಾಡ್ಕೊಂಡ್ರೆ ನೀವು ಇದು ಯಾವಾಗ ಸೆಲ್ಫ್ ಫೀಟಿಂಗ್ ಆಗುತ್ತಲ್ಲ, 1-2 ವಾರದಲ್ಲಿ ಸೆಲ್ಫ್ ಫೀಟಿಂಗ್ ಆಗೋಗುತ್ತೆ. ಸೆಲ್ಫ್ ಫೀಟಿಂಗ್ ಆದಾಗಲೂ ಸಹ ನಾವು ನಿಮಗೆ ಡೆಲಿವರಿ ಮಾಡ್ಕೊಡ್ತೀವಿ ಈ ಬರ್ಡ್ಸ್. ನೆಕ್ಸ್ಟ್ ಬರ್ಡ್ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು, ಒಂದು ಎಲ್ಲೋ ಡಾಮಿನೆಂಟ್ ಅಥವಾ ಲೆಮನ್ ಲುಟಿನೋ ಕಾಕ್ಟೇಲ್ ಅಂತಾನೆ ಹೇಳ್ಬೋದು. ಇದನ್ನ ನಾರ್ಮಲ್ ಲುಟಿನೋ ಅಲ್ಲ, ಲೆಮನ್ ಲುಟಿನೋ ಅಂತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇದ್ರ ಬಾಡಿ ಮೇಲೆ ಎಲ್ಲೋ ಏನೈತಲ್ಲ ಗೈಸ್, ಅದು ಜಾಸ್ತಿ ಐತೆ, ನಾರ್ಮಲ್ ಕಾಕ್ಟೇಲ್ಸ್ಗಿನ್ನ ಜಾಸ್ತಿ ಐತೆ ಇದ್ರ ಬಾಡಿ ಮೇಲೆ ಎಲ್ಲೋ ಶೇಡು. ಸೊ ಅದಕ್ಕೆ ಇದನ್ನ ಲೆಮನ್ ಲುಟಿನೋ ಕಾಕ್ಟೇಲ್ ಅಂತಾರೆ. ಈ ಬರ್ಡ್ ಬಂದ್ಬಿಟ್ಟು ಸೆಲ್ಫ್ ಫೀಟಿಂಗ್ ಆಗಿದೆ. ಸೊ ನಿಮ್ಗೆ ತಗೋಬೇಕು ಅಂತಂದ್ರೆ ಇವಾಗಲೇ ನೀವು ಬುಕ್ ಮಾಡ್ಕೊಂಡು ಡೆಲಿವರಿ ಮಾಡಿಸ್ಕೋಬಹುದು ಈ ಬರ್ಡ್ದು. ಇದಾಗಿದೆ ಏನಂತಂದ್ರೆ ಆಲ್ಮೋಸ್ಟ್ 1-2 ವಾರದಿಂದ ತಿಂತಾ ಇದೆ. ಸೊ ನಿಮ್ಗೆ ಈ ಬರ್ಡ್ ಇಷ್ಟ ಆಗಿದ್ರೆ ಫಟಾಫಟ್ ಅಂತ ಬುಕ್ ಮಾಡ್ಕೊಂಡು ನಮ್ಮನ್ನ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ತರ ನಮ್ಮ ಹತ್ರ ಒಂದು ಪೇರ್ ಪೈನಾಪಲ್ ಕೋನಿಯರ್ ಇದೆ ಅಂತ. ಸೆಲ್ಫ್ ಫೀಟಿಂಗ್ ಆಗಿದೆ ಈ ಬರ್ಡ್ಗಳು. ಸೊ ಏನು ಫೀಡ್ ಹೊಡ್ಸೋದೇನು ಬೇಕಾಗಿಲ್ಲ, ಫುಲಿ ಟೇಮ್ಡ್ ಐತೆ, ಸೆಲ್ಫ್ ಫೀಟಿಂಗ್ ಆದಾಗದೇ ತಿಂತವೆ. ಮೋಸ್ಟ್ ಪ್ರಾಬಬ್ಲಿ ಗೈಸ್ ಇದು ಬಂದ್ಬಿಟ್ಟು ಮೇಲು, ಇದು ಫೀಮೇಲ್ ಆಗಿದೆ. ಏನಕ್ಕಂದ್ರೆ ಜೊತೆನೂ ಆಗವೆ, ಇವು ಜೊತೆಲಿ ಕೂತ್ಕೋತವೆ, ಜೊತೆಲಿ ಊಟ ಎಲ್ಲ ಮಾಡ್ತವೆ. ಸೊ ಪೇರು ಆಗಿದೆ ಅಂತ ಅನ್ಕೋತೀನಿ ನಾನು. ಇನ್ನೂ DNA ಮಾಡಿಸಿಲ್ಲ ಇದ್ರದ್ದು, ಬಟ್ DNA ಮಾಡಿಸ್ಕೊಡ್ತೀವಿ. ನೀವು ಏನಂತಂದರೆ ಬುಕ್ ಮಾಡ್ಕೊಬಿಟ್ರೆ ಇದನ್ನು ನಮ್ಮ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಂಡ್ರೆ ನೀವು ಇದ್ರ DNAನೂ ಸಹ ನಿಮಗೆ ಬೇಕು ಅಂತಂದರೆ ಅದನ್ನು ಸಹ ಮಾಡಿಸ್ಕೊಡ್ತೀವಿ. ಈ ಪೇರ್ ನಿಮಗೆ ಇಷ್ಟ ಆಗಿದ್ರೆ ಫಟಾಫಟ್ ಅಂತ ಬುಕ್ ಮಾಡ್ಕೊಳ್ಳಿ. ಇದು ಫೀಮೇಲು, ಇದಕ್ಕೇನು ರೆಡ್ ಫ್ಯಾಕ್ಟರ್ ಇಲ್ಲ ಗೈಸ್, ನಾರ್ಮಲ್ ರೆಡ್ ಫ್ಯಾಕ್ಟರ್ ಐತೆ ಬರೀ ಇಲ್ಲಿ, ಆಯಿತಾ? ಮೇಲಕ್ಕೆ ಬಂದ್ಬಿಟ್ಟು ಒಂದು ಸ್ವಲ್ಪ ಏನಂತಂದರೆ ರೆಡ್ ಫ್ಯಾಕ್ಟರ್ಗಳೈತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಈ ಬರ್ಡ್ಗಳ ಹತ್ರ, ಇಲ್ಲಿ ಹಿಂದೆ ಬೆನ್ನ ಹತ್ರನೂ ನೀವು ನೋಡಿದ್ರೆ ಗೊತ್ತಾಯ್ತದೆ ನಿಮ್ಗೆ. ಆ್ಯಕ್ಚುಲಿ ಕತ್ತತ್ರ ಬೆನ್ನ ಹತ್ರ ಎಲ್ಲ ನೋಡಿದ್ರೆ ಇದ್ರ ಕತ್ತತ್ರ ನೋಡಿ ಗೈಸ್, ಮೇಯ್ನಾಗಿ ಒಂದು ಸ್ವಲ್ಪ ಏನಂತಂದರೆ ಥ್ರೋಟ್ ಹತ್ರ ನೋಡ್ತಾ ಇರ್ಬೋದು ಇಲ್ಲಿ ಹೆಂಗಿದೆ ಅಂತ. ಸೊ ಈ ಪೇರು ಸಹ ನಿಮಗೆ ಇಷ್ಟ ಆಗಿದ್ರೆ ಫಟಾಫಟ್. ಇಲ್ಲೂ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದು ಆಟ ಆಡ್ಕೊಂಡಿದೆ ಅಂತ. ಫೀಮೇಲ್ ಮೋಸ್ಟ್ ಪ್ರಾಬಬ್ಲಿ ಈ ಬರ್ಡ್ ಬಂದ್ಬಿಟ್ಟು ಫೀಮೇಲ್ ಅನ್ಕೋತೀನಿ, ಮತ್ತೆ ಇದು ಏನಾಯ್ತಲ್ಲ ಇದು ಮೇಲ್ ಅಂತ ಅನ್ಕೋತೀನಿ. ಯಾಕಂದ್ರೆ ಇದು ಯಾವಾಗಲೂ ಡಿಪ್ರೆಸ್ಡ್ ಆಗಿ ಕೂತಿರುತ್ತೆ, ಅದಕ್ಕೆ ಮಾಡೋಣ ಮ್ಯಾನ್. ಏನಕ್ಕಂದ್ರೆ ಇದು ಬ್ರೋ ಏನು ಇದು ಪ್ರಾಬ್ಲಮ್ ಇಲ್ಲ, ನೀವು ನೋಡಿ ಇಲ್ಲಿ ಕರೆಕ್ಟಾಗಿ ನೋಡಿ, ಏನು ಪ್ರಾಬ್ಲಮ್ ಇಲ್ಲ, ಇದಕ್ಕೆ ಹೆಲ್ತ್ ಇಶ್ಯೂ ಏನೂ ಇಲ್ಲ. ಬಟ್ ಏನಂತಂದ್ರೆ ಯಾವಾಗಲೂ ಸೈಲೆಂಟ್ ಆಗಿರುತ್ತೆ. ಒಂದೊಂದು ಈ ಬರ್ಡ್ಸ್ಗಳಲ್ಲಿ ಹೆಂಗೆ ಅಂತಂದ್ರೆ ಗೈಸ್, ಒಂಥರ ಮಕ್ಳು ಥರನೇ ಒಂದೊಂದು ಬರ್ಡ್ ಒಂದೊಂದು ಥರ ನೇಚರ್ ಇರುತ್ತೆ, ಒಂದೊಂದು ಬರ್ಡು ಒಂದೊಂದು ಥರ ಏನಂತಂದರೆ ಆಡ್ತದೆ ಅಂತಲೇ ಹೇಳ್ಬೋದು. ಸೊ ಈ ಜೊತೆನ ಇಲ್ಲಿ ಕ್ಲಿಯರ್ ಆಗಿ ನೀವು ನೋಡ್ತಾ ಇರ್ಬೋದು ಈ ಫ್ರೇಮಲ್ಲಿ. ಸೊ ನಿಮಗೆ ಇಷ್ಟ ಆಗಿದ್ರೆ ಈ ಜೊತೆ ಫಟಾಫಟ್ ಅಂತ ಬುಕ್ ಮಾಡ್ಕೊಂಡಿದೆ, ಸೂಪರಾಗಿ ಐತೆ ಜೊತೆ ಅಂತಲೇ ಹೇಳ್ಬೋದು.